ಆಮೆ ನೀವು ಜಮೀನ್ ತಗೊಂಡಿದ್ದು ನಮ್ ಸಿಂಹಕ್ ಗೊತ್ತಾ? ಸಿಂಹನ ಯಾವನವನು? ಸಿಂಹಾದ್ರಿಯ ಸಿಂಹ. ನೀವೆಲ್ಲ ಹಿಂಗ್ ಯಾಮಾರ್ಸಿ ಜಮೀನ್ ತಗೊಂಡಿದ್ದು ಅವ್ರಿಗೇನಾರು ಗೊತ್ತಾದ್ರೆ ನಿಮ್ಮನ್ನ ಸಿಗ್ದಾಕ್ಬಿಡ್ತಾರೆ. ಅವ್ನ್ ಗಳ್ಸಾಗಿದೆ, ನನ್ ಮುಂದ್ ಬರಕ್ ಹೇಳು. ನಾನೊಬ್ಬ ಇಲ್ಲಿ ನಿಂತಿದ್ದೀನಿ, ಏನು ಎತ್ತ ಅಂತ ವಿಚಾರಿಸೋರು ಯಾರು ಇಲ್ವಾ ಈ ಮನೇಲಿ? ಓಹ್ ಮಂತ್ರಿಗಳು ನಿಂತ್ಕೊಳ್ಳಿ. ಹಾ? ಏನ ನೀನ್ ಯಾರ ಮನೆಗ್ ಬಂದಿದ್ಯಾ? ನಮ್ಮ ಅಣ್ಣ ಎಂತೋನು ಅಂತ ತಿಳ್ಕೊಬಾರ್ದ ನೀನು? ಸುಮ್ಮನ್ ನಿಂತ್ಕ. ಏನಣ್ಣ ನೀವು ಪ್ರೈಮ್ ಮಿನಿಸ್ಟರ್ ಮನೆಗೆ ಹೋದ್ರೆ ಮೊದ್ಲು ಕೂರ್ಸಿ ಆಮೇಲೆ ಮಾತಾಡ್ ಕಳಿಸ್ತಾರೆ. ನೀವ್ ಈ ವಯ್ಯನ್ ಮನೆ ಬಂದು ಒಳ್ಳೆ ಭಿಕ್ಷುನ್ ತರ ನಿಂತ್ಕೊಂಡಿದ್ದೀರಲ್ಲ. ನಡಿಯೋಣ, ಹೋಗೋಣ. No, I have to see that person. ಮಂತ್ರಿಗಳನ್ನ ಹೊರಗಡೆ ನಿಲ್ಲಿಸ್ಕೊಂಡು, ನಾವು ತಗೊಂಡ್ರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಬಾರ್ದು ಅಂತ ತಡೆದವರು ತಾವೇನೋ? ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲ್ ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನನ. ಭತ್ತನೆಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದ್ರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ಇವತ್ತು ರೈತ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾನೆ ಅಂತ ಗೊತ್ತಾ ನಿಮ್ಗೆ? ಅವ್ನ್ ಬೆಳೆಯೋ ಬೆಳೆಗೆ ಇವತ್ ಸರಿಯಾಗಿ ಬೆಲೆ ಸಿಗ್ತಾ ಇಲ್ಲ. ತಗೊಂಡಿರೋ ಸಾಲನ ಅವನಿಂದ ತೀರ್ಸಕ್ ಆಯ್ತಾ ಇಲ್ಲ. ಎಷ್ಟೋ ಕಡೆ ಮಳೆನೇ ಆಗಿಲ್ಲ. ಹಸಿವಿನಿಂದ ಅವನು ಆತ್ಮಹತ್ಯೆ ಮಾಡ್ಕೋತಾವನೆ. ಹಾಗಾದ್ರೆ ಫ್ಯಾಕ್ಟ್ರಿ ಕಟ್ಟಕ್ ಬಿಡಲ್ವಾ ನೀವು? ಬಿಡಕ್ಕಿಲ್ಲ. ಸಾಹೇಬ್ರು ಯಾರು, ಅವ್ರ ಪವರ್ ಏನಂತ ಗೊತ್ತಿಲ್ಲದೆ ಮಾತಾಡ್ತಿದ್ದೀರಾ? ಡ್ರೈವರ್, ಸೋಫೆ ಸೋಫೆ ಗೋ ಗೋ. ನೋಡಿದ್ರ ಸಿಂಹದಂತ ನಾಯಿಗಳನ್ನ ಬೆಕ್ಕಿನ ಹಾಕಿ ಸಾಕೊಂಡಿದ್ದಾರೆ. ಈಗ್ಲಾದ್ರೂ ಅವ್ರ ಪವರ್ ಏನಂತ ಗೊತ್ತಾಯ್ತಾ? ಗೆಳೆಯ, ಶಬಾಷ್. ಹೋಗ್ಲ. ಆಫ್ಟರ್ ಆಲ್ ನೀನು ಮನೆ ಬಾಗಿಲಿಗೆ ಬಂದಿರೋ ಮಂತ್ರಿನ ನಿಲ್ಸಿ ಅವಮಾನ ಮಾಡ್ತಾ ಇದ್ಯಾ? ಏಯ್! ನೀನು ಮಂತ್ರಿ ಆದ್ರೆ ನಾನು ರಾಜ. ಹಾ, ರಾಜ. ನಮ್ಮಿಂದ ನೀನು, ನಿನ್ನಿಂದ ನಾವಲ್ಲ. ನಿನ್ನ ಕುರ್ಚಿ ಯಾವಾಗ ಬಿದ್ದೈತದೋ ನಿನ್ಗೆ ಗೊತ್ತಿಲ್ಲ. ಆದ್ರೆ ನಮ್ದು ಹಾಗಲ್ಲ. ಸಾಯೋ ಗಂಟ ನಾವೇ ರಾಜ. ನಾವು ಮನಸ್ಸು ಮಾಡಿದ್ರೆ ಯಾರನ್ ಬೇಕಾದ್ರೂ ಮಂತ್ರಿ ಮಾಡ್ತೀವಿ. ಆದ್ರೆ ನಿನ್ನಿಂದ ಒಬ್ಬ ನರಸಿಂಹೇಗೌಡನ ಹುಟ್ಟಾಕಕ್ಕಾಯ್ತದ? ಏನು ಯಾರನ್ ಬೇಕಾದ್ರೂ ಮಂತ್ರಿನ್ ಮಾಡ್ತೀಯ? ಅದೇನು ನಿನ್ ಕೊಟ್ಟಿಗೆ ಸಗಣಿ ಹತ್ತೋ ಕೆಲಸ ಅನ್ಕೊಂಡ್ಯಾ? ತಾಕತ್ತಿದ್ದೆ ಮಾಡಯ್ಯ, ಮಾಡಯ್ಯ ನೋಡೋಣ. ಮಗ, ಅಪ್ಪಯ್ಯ, ಇವನನ್ನ ಕರ್ಕೊಂಡೋಗಿ ಎಲೆಕ್ಷನ್ ಅಲ್ಲಿ ನಿಲ್ಸು. ಊರಿನ ಜನಗಳಿಗೆ ಹೇಳು ಇವನ್ ಮಂತ್ರಿ ಆಗ್ಬೇಕು. ನಾವ್ ಹೇಳಿದೀವಿ ಅಂತ ಹೇಳು. ಮಂತ್ರಿ ಆಗ್ತಾನೆ. ನೀ ನುಡಿದರೆ